ತಾಯಿ, ಜಾಜಿ ವಿಷಯನೆಲ್ಲ ಶೇಖರಿಗೆ ಹೇಳಿದೆ. ಅವನ ವಿಷಯ ತಿಳಿತಿದ್ದಾಗೇನೆ ದುಃಖದಿಂದ ಕುಸ್ತು ಬಿದ್ದುಬಿಟ್ಟ. ನಾನು ಯಾಕಾದರೂ ಅವನಿಗೆ ಈ ವಿಷಯ ಹೇಳಿದ್ನೋ, ತಪ್ಪು ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಪರವಾಗಿಲ್ಲ ದೇಶಕ್ರೆ, ಹೇಳಿದ್ದು ಒಳ್ಳೆಯದೇ ಆಯಿತು. ಮುಂದೆ ದುಃಖ ಇದೆ ಅಂದಾಗ ಮನುಷ್ಯ ಮುಂಚೆನೇ ಎಚ್ಚೆತ್ಕೋತಾನೆ. ಮುಂದೆ ಬರೋ ಕಷ್ಟನ ಎದುರಿಸೋದಕ್ಕೆ ಗಟ್ಟಿಯಾಗ್ತಾನೆ. ಶೇಖ್ರಿ ಮಗಳನ್ನ ತುಂಬ ಪ್ರೀತಿಸ್ತಾನೆ. ಅವನಿಗೆ ದುಃಖ ಭರಿಸುವ ಶಕ್ತಿ ಈಗಿಂದಾನೇ ಸಿಗಲಿ. ಅಂದರೆ ಅಲ್ಲಿಗೆ ಜಾಜಿ ಸಾವು ಖಚಿತ ಅಂತ ಆಯಿತು ಅಲ್ವಾ? ಕಾಲವನ್ನ ಬಲ್ಲವರು ಯಾರು? ಇದಕ್ಕೆ ಉತ್ತರ ಹೇಳಬಹುದಾದವಳು ಆ ಜಗನ್ಮಾತೆ ಒಬ್ಳೆ. ಅಮ್ಮ, ನಿಮ್ಮ ಈ ಮಾರ್ಮಿಕ ಉತ್ತರದ ಮರ್ಮ ಅಂತೂ ನನಗೆ ಗೊತ್ತಿಲ್ಲ. ಜಾಜಿಗೆ ಯಾವುದೇ ಅಪಾಯ ಆಗಬಾರ್ದು. ನಾವೇನಾದರೂ ಮಾಡಿ ಅವಳನ್ನು ಉಳಿಸ್ಕೊಳ್ಳೇಬೇಕು. ನಾವು ಅವಳನ್ನು ಉಳಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ತಾಯಿ. ಇದು ಪ್ರಕೃತಿಯ ನಿಯಮ. ನಾನೇನು ಮಾಡೋಕ್ಕಾಗತ್ತೆ ದೇಶಿಕರೇ? ಪ್ರಕೃತಿಯ ವಿರುದ್ಧ ಹೋಗೋಕ್ಕಾಗಲ್ಲ. ಪ್ರವಾಹದ ವಿರುದ್ಧ ಈಜಿ ಗೆಲ್ಲೋಕ್ಕಾಗತ್ತಾ? ನೀವು ಮನಸ್ಸು ಮಾಡಿದ್ರೆ ಪ್ರವಾಹ ಏನು ತಾಯಿ? ಚಂಡಮಾರುತ ಬೇಕಾದರೆ ಎದುರಿಸಿ ನಿಲ್ಲಬಹುದು. ಆದರೆ ನೀವು ಮನಸ್ಸು ಮಾಡಬೇಕು ಅಷ್ಟೇ. ಕೃಪೆ ಮಾಡಬೇಕಾದವಳು ಆ ತ್ರಿಪುರ ಸುಂದರಿ. ಅವಳು ಮನಸ್ಸು ಮಾಡಿದ್ರೆ ಅಸಾಧ್ಯಗಳನ್ನು ಸಾಧ್ಯ ಮಾಡಬಹುದು. ಅದೇ ಅಮ್ಮ, ಆ ಸಾಧ್ಯತೆಯ ದಾರಿನ ತೋರಿಸಿ. ನನ್ನಿಂದ ಆಗೋದೇ ಆಗಿದ್ರೆ ನಾನು ಏನಾದರೂ ಹೇಳ್ಬೋದಿತ್ತು ದೇಶಕ್ರೆ. ಆದರೆ ಇದು ನನ್ನ ಕೈ ಮೀರಿದ ಕೆಲಸ. ನಿಮ್ಮ ಕೈ ಮೀರಿದ ಶಕ್ತಿ ಯಾವುದೂ ಇಲ್ಲ. ನೀವು ಸಾಮಾನ್ಯ ದೀಪ ಮಾರುವ ಹಿಂಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ತಾಯಿ. ಮುಚ್ಚುಮರೆ ಏಕೆ? ಏನಾದರೂ ಮಾಡಿ ಜಾಜಿನ ಬದುಕಿಸ್ಕೊಡಿ. ಏನಾಯ್ತು ನಿಂಗೆ? ಏನಾಯ್ತು? ಆರಾಮಾಗಿದೆಯಾ ನೀನು? ಅಪ್ಪ, ನಂಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ಬೇಡ. ಏನಾಯ್ತು? ನಿನ್ ಯಾಕೆ ಕುಂಟಿದ್ದೆ? ಕಾಲಲ್ಲಿ ತೋರಿಸು. ಏನಾಯ್ತು? ಅಪ್ಪ, ಏನಾಯ್ತು? ಏನ್ ಮಾಡ್ದ ಅವನು? ಅಪ್ಪ, ನಂಗೇನು ಆಗಿಲ್ಲ. ಮತ್ತೆ ಯಾಕೆ ನಡ್ಕೊಂಡ್ ಬರಲಿಲ್ಲ ನೀನು? ಯಾಕೆ ಎತ್ಕೊಂಡ್ಬರ್ತಿದ್ದ ಅವನು? ಬಗ್ಗಾರಿ, ಏನೋ ಮಾಡ್ದೆ ನನ್ನ ಮಗಳಿಗೆ? ಅಪ್ಪ, ನಂಗೇನು ಆಗಿಲ್ಲ. ಮಕ್ಕಳನ್ನ ಕಾಲೇನಾಯ್ತು? ಅಪ್ಪ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದೀರಾ? ಬಂಗಾರಿ ನನ್ ಗಂಡ ಅಪ್ಪ, ಅವ್ನು ನನಗೆ ಏನ್ ಮಾಡೋದಕ್ ಸಾಧ್ಯ? ಗಂಡ? ಹಾ, ಗಂಡ. ಏನಾಗಿದೆ ಅಪ್ಪ? ಆದ್ರೆ ನಿನ್ಗೆ ಹೆಂಡತಿ ಆಗೋಕ್ ಮುಂಚೆ ಇವಳು ನನ್ನ ಮಗಳು ಕಣೋ. ಇವಳಿಗೇನಾದ್ರೂ ನೋವು ಆದ್ರೆ ನಾನ್ ಸಹಿಸಲ್ಲ. ಹೇಳ್ತಾ ಇದೀನಿ ನೋಡು, ನನ್ನ ಮಗಳು. ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ನಂಗೆ ಹುಚ್ಚಿಡ್ದಿದೆ. ಈ ಶೇಖರಿ ಪ್ರಸಾದ್ ಶೇಖರಿಗೆ ತಲೆ ಕೆಟ್ಟೋಗಿದೆ. ನಂಗೆ ಹುಚ್ಚಿಡ್ದಿದೆ. ಆದ್ರೆ ಈ ಹುಚ್ಚ ಅಪ್ಪನಿಗೆ ಮಗಳಿಗೆ ಒಂಚೂರು ನೋವಾದ್ರೂ ಸಹಿಸಲ್ಲ. ಇದನ್ನ ನಂಬ್ತೀಯ? ನೀನ್ ನಂಬ್ತೀಯ ಅಲ್ವಾ? ಮೇಲ್ನೋಟಕ್ಕೆ ಆಕೆ ಸಾಮಾನ್ಯವಾದ ದೀಪ ಮಾರುವ ಹೆಂಗಸಂತೆ ಕಾಣ್ತಾಳೆ, ನಿಜ. ಆದರೆ ಆಕೆ ಆಂತರ್ಯದಲ್ಲಿ ಯಾವುದೋ ಒಂದು ದಿವ್ಯವಾದ ಶಕ್ತಿ ಅಡಗಿದೆ. ಸಾಕ್ಷಾತ್ ಅಮ್ಮನವರೇ ಅವಳ ಬಾಯಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡಿಸ್ತಾರೇನೋ ಅಂತ ಅನ್ಸುತ್ತೆ. ಶೇಖ್ರಿ, ಅವಳು ನೀನು ಅನ್ಕೊಂಡ ಹಾಗೆ ಸಾಮಾನ್ಯ ಹಿಂಗ್ಸ ಅಲ್ಲಪ್ಪ. ಇಲ್ಲ ದೀಕ್ಷಕರೇ, ನೀವೇನೇ ಹೇಳಿ ನಾನು ಆ ಹಿಂಸೆನ ನಂಬೋಲ್ಲ. ಇಷ್ಟಕ್ಕೂ ನೀವು ಜಾಜಿಗೇನಾದರೂ ಮಾಡಬೇಕು ಅನ್ನೋದಾದ್ರೆ ಅಮ್ಮನವ್ರು ಕೊಟ್ಟ ವಿದ್ಯೆ ಇದೆ ನಿಮಗೆ. ಕವಡೆ ಹಾಕಿ. ನಾನು ನಿಮ್ಮನ್ನು ನಂಬ್ತೀನಿ, ಅಮ್ಮನವ್ರು ನಂಬ್ತೀನಿ. ಆದ್ರೆ ಹಿಂಸನ್ನಲ್ಲ. ಸರಿ ಶೇಖ್ರಿ, ನಿನ್ನಿಷ್ಟ. ನಿನ್ನ ನಂಬಿಕೆ ಏನಿದೆಯೋ ನಾವು ಅದನ್ನೇ ಮಾಡೋಣ. ನೀನು ಕವಡೆ ಹಾಕು ಅಂದ್ರೆ ನಾನು ಹಾಕ್ತೀನಿ. ಖಂಡಿತ ದೇಶಿಕರೇ, ಒಂದ್ಸಾರ್ತಿ ಕವಡೆ ಹಾಕು ನೋಡಿ. ನಮ್ಮ ಜಾಜಿನ ಉಳಿಸ್ಕೊಳ್ಳೋ ಪರಿಹಾರ ಸಿಗುತ್ತಾ ನೋಡೋಣ.
ರೂಂ ರಂ ಕ್ಷಂ ಕ್ಷಿಂ ಕ್ಷುಂ ಕ್ಷಃ ಕ್ರಾಂ ಕ್ರೀಂ ಕ್ರೋಂ ಕ್ರಃ ಪ್ರಹಂ ಪ್ರೇಂ ಪ್ರೋಂ ಗ್ರಹ ಜೋಂ ಝೋಂ ಹುಂ 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 ಫಟ್ ರೌದ್ರಮದರಂ ನರರುಧೀರ ಮದರ ಶಂಕ ನರನ ದಾರ ರೌದ್ರಂ ನರರುಧೀರ ಮದನ ಶಂಕ ನರನ ರಾತ್ರ ರೌದ್ರಂ. ದೇಶಕ್ರೆ, ಹೇಗಾದರೂ ಮಾಡಿ ನನ್ನ ಮಗಳ ಜೀವ ಉಳಿಸ್ಕೋಬೇಕು. ನೀವೇ ಯಾವುದಾದ್ರೂ ದಾರಿ ಹೇಳಿ. ಹೇಳ್ತೀನಿ. ಮೊದಲು ನಿಮ್ಮ ಕುಲದೇವರು ಆ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಜ್ಞಾಪಿಸ್ಕೊಂಡು ನಿನ್ನ ಮನಸ್ಸಿನಲ್ಲಿರೋ ಪ್ರಶ್ನೆನ ಅರ್ಕೆ ಮಾಡ್ಕೋ. ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳ ಜಾಜಿ ಜೀವ ಉಳಿಸೋಕೆ ಯಾವುದಾದ್ರೂ ಒಂದು ದಾರಿ ತೋರಿಸು ತಾಯಿ. ಪರಿಹಾರ ಸೂಚಿಸು. ತಗೋ, ಈ ಕವಳೆ ಹಾಕು. ಪ್ರಯೋಗಕ್ಕೂ ಮುಂಚೆ 8 ದಿಕ್ಕಿನ ಮಣ್ಣಿಗೂ ರಕ್ತದರ್ಪಣೆ ಆಗಬೇಕು. ಬಲಿ ಕೊಟ್ಟಾಯ್ತಾ? ಬಲಿ ಕೊಟ್ಟಾಗಿದೆ. ನೀನು ಮುಂದುವರಿಬಹುದು. ಈ ಪ್ರಯೋಗದಲ್ಲಿ ನಾನು ಗೆದ್ರೆ ಜಾಜಿ ಸಾಯ್ತಾಳೆ. ಒಂದು ವೇಳೆ ನಾನು ಸೋತ್ರೆ ನನ್ನ ತಲೆ ಹೋಗುತ್ತೆ. ಸೋಲು ಅನ್ನೋ ಮಾತೆ ಆಡಬೇಡ ಚಂದ್ರ. ನಿನ್ನ ಜೀವನ ಪಣಕ್ಕಿಟ್ಟಾಡ್ತಾ ಇದೀಯ. ಇದರಲ್ಲಿ ನಾವು ಗೆಲ್ಲೋದು, ಜಾಜಿ ಸಾಯೋದು ಖಚಿತ. ಸೂರ್ಯಾಂಶು ಎಲ್ಲಿ? ಕಾಲರುದ್ರ ಸಿದ್ದೇಶ್ವರ ಖಡ್ಕಿ ಹಳ್ಳದತ್ರ ಸಾಮಗ್ರಿಗಳ ವ್ಯವಸ್ಥೆಯಲ್ಲಿ ತೊಡಗಿದ್ದಾನೆ. ಇರಲಿ, ಅವನಿಲ್ಲಿ ಇರದೇ ಇದ್ರೂ ಪರವಾಗಿಲ್ಲ, ಆದರೆ ಹಳ್ಳದ ಬಳಿ ಅವನಿರಲೇಬೇಕು. ಮೂರೇ ಜನ ಈ ಯಾಗನ ಪೂರ್ಣ ಮಾಡೋದಕ್ಕಾಗೋದಿಲ್ವಾ? ಆಗಲ್ಲ. ಕಡ್ಕಿ, ಯಾಕೆ, ಏನಾಯ್ತು? ಸೂರ್ಯಾಂಶು ಬಂದಿಲ್ಲ. ಶೇಖ್ರಿ, ಈಗ ಹೊತ್ತಿರೋ ಶಲ್ಯ ತೆಗಿ.